ಜೀವನದೊಳಗೆ ನೀವು ಹೇಗಿರಬೇಕು, ಹೇಗಿದ್ದರೆ ನೀವು ಮಾಡಿದಂತಹ ಎಲ್ಲ ಕಾರ್ಯಗಳಿಗೆ ಪರಿಪೂರ್ಣವಾದ ಫಲ ಸಿಗತ್ತೆ ಅಂತ. ಎಲ್ಲ ಶಬ್ದಗಳ ಅರ್ಥ ನಾನು ಹೇಳೋದಿಲ್ಲ, ಸುಮ್ಮನೆ ಕೆಲವು. ಸುತಪಾಹ, ಜೀವನದಲ್ಲಿ ಉತ್ತಮವಾದ ತಪಸ್ಸನ್ನು ಮಾಡಿ. ನೀವು ಮಾಡುವ ಎಲ್ಲ ಕರ್ಮಗಳ ಹಿಂದೆ ತಪಸ್ಸಿರಲಿ. ತಪೋ ಮೂಲ ನಿಮ್ಮ ಎಲ್ಲ ಕಾರ್ಯಗಳು. ಮದುವೆಯಾಗಬೇಕು, ತಪಸ್ಸು. ಮಕ್ಕಳಾಗಬೇಕು, ತಪಸ್ಸು. ಪಾಠ ಪ್ರವಚನ ಮಾಡಬೇಕು, ತಪಸ್ಸು. ಆ ತಪಸ್ಸಿನಿಂದ, ಪುಣ್ಯದಿಂದ ನೀವು ಯಾವುದೇ ಕರ್ಮಗಳನ್ನು ಮಾಡಿದರೆ ಅದು ಫಲಪ್ರದವಾಗ್ತದೆ, ವೀರ್ಯಪ್ರದವಾಗ್ತದೆ. ಉತ್ತಮವಾದಂತಹ ಶ್ರೇಷ್ಠ ಧಾರ್ಮಿಕರಾದ ಮಕ್ಕಳು ಹುಟ್ಟುತ್ತಾರೆ. ಪಾಠ ಪ್ರವಚನ ಮಾಡಿದರೆ ಉತ್ತಮ ಜ್ಞಾನವನ್ನು ನೀಡುತ್ತದೆ, ಮೋಕ್ಷ ಸಾಧನವಾದ ಜ್ಞಾನ ನಿಮಗೆ ಲಭಿಸುವಂತೆ ಮಾಡುತ್ತದೆ. ಆ ಹಿಂದೆ ತಪಸ್ಸು ಬೇಕು. ತಪಸ್ಸನ್ನು ಮಾಡಬೇಕು, ತಪಸ್ಸಿನಿಂದ ಎಲ್ಲವನ್ನ ಸಾಧಿಸಬೇಕು. ಜೀವನದೊಳಗೆ ಏನಾದರೂ ಗಳಿಸಿಟ್ಟಿದ್ದೇವೆ, ಸಂಪತ್ತು ನಿಧಿ ಇದೆ ಅಂದರೆ ಅದು ತಪಸ್ಸಿನ ನಿಧಿ ಇರಬೇಕು ಅಂತಾರೆ. ತಪೋಧನ, ತಪೋ ಮೂಲ. ನೀವು ತಪಸ್ಸಾಗಿರಿ. ತಪಸ್ಸಿನೊಳಗೆ ಆಸಕ್ತಿ ಇರಲಿ. ಏನೋ ಮಾಡಬೇಕಪ್ಪ, ಉಪವಾಸ ಬಿಡೋ ಹಾಗಿಲ್ಲ, ಚಾತುರ್ಮಾಸ್ಯ ವ್ರತ ಏನು ಮಾಡೋದು ಅಂತ ಮುಖ ಕಿವುಚಿ ಮಾಡಬೇಡಿ. ಆ ಮಾಡೋ ತಪಸ್ಸಿನೊಳಗೆ ರತಿ ಇರಲಿ, ಸಂತೋಷ ಇರಲಿ, ತೃಪ್ತಿ ಇರಲಿ, ಉತ್ಸಾಹ ಇರಲಿ. ತಪಸ್ಸಿನೊಳಗೆ ರತಿ ಇರಬೇಕು.